Who's that, Shama? ಅವರು ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದಿದ್ದಾರೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಾನು ಆರಾಧನಾ ಅಂತ. ನಿಮ್ಮನ್ನ ಹುಡ್ಕೊಂಡು ಆಫೀಸ್ ಹತ್ರ ಹೋಗಿದ್ದೆ. ಅಲ್ಲಿ ಹೇಳಿದ್ರು. ಐ ಸಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ನನ್ನ ಹತ್ರ ಆ ಟ್ರೈನಿಂಗ್ ಇದೆ, ಈ ಡಿಗ್ರಿ ಇದೆ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಐ ನೀಡ್ ಎಕ್ಸ್ಪೀರಿಯನ್ಸ್ ಪೀಪಲ್. ಹೇಳಿ, ನಿಮ್ಗೇನಾದರೂ ಅನುಭವ ಇದೆಯಾ? ನಾನು ಸಣ್ಣ ಪುಟ್ಟ ಬರ್ಡೇ ಪಾರ್ಟಿಗಳನ್ನು ಮಾಡಿದ್ದೀನಿ ಮ್ಯಾಮ್. ನಾನು ಮಾಡಿರೋ ಎಲ್ಲ ಫಂಕ್ಷನ್ಗಳಲ್ಲೂ ಜನ ಖುಷಿ ಪಟ್ಟಿದ್ದಾರೆ. ದ್ಯಾಟ್ಸ್ ಓಕೆ. ಯಾವುದೋ ರಿಲೇಟಿವ್ಸ್ ಮನೆಯಲ್ಲಿ ಒಂದೆರಡು ಬರ್ಡೇ ಪಾರ್ಟಿ ಮಾಡಿರ್ತೀರ, ಅದನ್ನ ತಗೊಂಡ್ಬಂದು ಕಲ್ಯಾಣ ಮಸ್ತು ವೆಡ್ಡಿಂಗ್ ಪ್ಲಾನರ್ ಕಂಪ್ನಿನಲ್ಲಿ ಅಡ್ವರ್ಟೈಸ್ ಮಾಡ್ತಿದ್ದೀರಾ. ನಮ್ಮ ಆಫೀಸ್ ಹೊರಗಡೆ ಹಾಕ್ಸಿದೀವಲ್ಲ ಬೋರ್ಡ್, ಅದ್ರ ಖರ್ಚಲ್ಲಿ ನಿಂದು 2 ಬರ್ಡೇ ಪಾರ್ಟಿ ಆಗಿರುತ್ತೆ. ಅಷ್ಟು ದೊಡ್ಡ ಲೆವೆಲ್ ನಮ್ದು. ಇಲ್ಲ ಮ್ಯಾಮ್, ನಾನು ದೊಡ್ಡ ಬಜೆಟ್ ಇವೆಂಟ್ ಮಾಡಿದ್ದೀನಿ. ಎಷ್ಟು ದೊಡ್ಡ ಬಜೆಟ್ ಮಾಡಿದ್ದೀರಾ? ನಮ್ಮ ಪ್ರಾಜೆಕ್ಟ್ ಎಷ್ಟು ದೊಡ್ಡದಿರುತ್ತೆ ಅಂತ ಗೊತ್ತೇನ್ರಿ ನಿಮ್ಗೆ? ನಮ್ಮ ಕಂಪನಿ ಬಗ್ಗೆ ಗೊತ್ತಾಗೇ ಇಲ್ಲಿಗೆ ಬಂದ್ರಾ ಅಥವಾ ಹಾಗೆ ಬಂದ್ಬಿಟ್ರಾ? ಇಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಯೋಗ್ಯತೆ ಬೇಕು. ಹಾದಿ ಬೀದಿನಲ್ಲಿ ಹೋಗೋರ್ಗೆಲ್ಲ ಕೆಲಸ ಕೊಡಕ್ಕಾಗತ್ತಾ? ಅಲ್ಲ ಮ್ಯಾಮ್, ಅದು ಅರ್ಥನೇ ಮಾಡ್ಕೋತಿಲ್ವಲ್ರಿ ಇವರು. ಶಮಾ, ಜಸ್ಟ್ ಎಕ್ಸ್ಪ್ಲೇನ್ ಟು ಹರ್. ಡೋಂಟ್ ವೇಸ್ಟ್ ಮೈ ಟೈಮ್. ಮ್ಯಾಮ್, ನಾನು ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದಿಲ್ಲ, ಸಬ್ ಕಾಂಟ್ರಾಕ್ಟ್ ತಗೊಳಕ್ ಬಂದಿದ್ದೀನಿ. ವಾಟ್? ನೋಡಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮಗೆ ಬರೋ ಆರ್ಡರ್ನ ನಮ್ಮ ಕಂಪ್ನಿಗೆ ಔಟ್ಸೋರ್ಸ್ ಮಾಡಿ. ಪ್ರತಿ ಆರ್ಡರ್ ವ್ಯಾಲ್ಯೂ ಮೇಲೆ 20% ಕಮಿಷನ್ ನಿಮ್ಮದು. ಲುಕ್ ಗರ್ಲ್, ಇದು ನಮ್ಮ ಕಂಪನಿನಲ್ಲಿ ಕೆಲಸ ಕೇಳೋದಕ್ಕಿಂತ ಜಾಸ್ತಿ ಫನ್ನಿ ಆಗಿದೆ. ಯಾರ ಹತ್ರ ಏನು ಆಫರ್ ಮಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಈ ಫೀಲ್ಡಲ್ಲಿ 1 ಅಲ್ಲ 2 ಅಲ್ಲ 10 ವರ್ಷದ ಎಕ್ಸ್ಪೀರಿಯನ್ಸ್ ನಂದು. ನನಗೆ 20% ಕಮಿಷನ್ ಆಫರ್ ಮಾಡ್ತೀಯಾ? ಹೌ ಡೇ ಯು? 20 ಅಲ್ಲ, ಮಾರ್ಕೆಟಲ್ಲಿ 5% ಕೊಡೋದು ಕಷ್ಟ ಇದೆ. ಅಂಥದ್ರಲ್ಲಿ ನೀನು... Why am I even saying all these things to her? Look girl, you're wasting my time. ಹಾಗಲ್ಲ ಮ್ಯಾಮ್, ನನ್ನ ಹತ್ರ ಪ್ಲಾನ್ ಇದೆ. I said get out! Where do these people come from, yeah? ಪ್ರಶಾಂತ್, ಏನು ಪ್ರಾಬ್ಲಮ್ ಈಗ? ಏನು ಶಮ, ಪೇಮೆಂಟ್ ನಾನು ಮಾತಾಡ್ಬೇಕಾ ಈಗ? ಮ್ಯಾಮ್, ನಾನು ಅವ್ರಿಗೆ ಹೇಳಿದೆ, ಆದರೆ ಅವ್ರು ನಿಮ್ಮ ಹತ್ರನೇ ಫ್ರೀಸ್ ಮಾಡಬೇಕು ಅಂತ ಬಂದಿದ್ದಾರೆ. ಹೇಳಿ ಪ್ರಶಾಂತ್, ಏನು ಪ್ರಾಬ್ಲಮ್? ಮೇಡಮ್, ನಾಳೆ ಇವೆಂಟ್ಗೆ ಫ್ಲವರ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ. ಬಂಚಾಗಿ ತಗೊಂಡ್ರೆ 250 ಆಗುತ್ತೆ. ಅದೇ ಬಲ್ಕ್ ಆಗಿ ತಗೊಂಡ್ರೆ 230 ಆಗುತ್ತೆ ಮ್ಯಾಮ್. ಕಡಿಮೆ ಮಾಡಿ ಅಂತ ಹೇಳಿದ್ನಲ್ಲ, ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ? ಮೇಡಮ್, 230ಕ್ಕಿಂತ ಕಡಿಮೆ ಆಗಲ್ಲ ಮೇಡಮ್. ಬೇಕಾದ್ರೆ 4 ಕಡೆ ವಿಚಾರಿಸಿ. ಮಾರ್ಕೆಟಲ್ಲಿ ಊದ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಎಷ್ಟೇ ಆಗಲಿ ಬಿಸ್ನೆಸ್ ಮಾಡಿ ಗೊತ್ತಿರೋರಲ್ವ ನೀವು. ಸರಿ, 220 ಸಪ್ಲೈ ಮಾಡಿಬಿಡಿ. ಮೇಡಮ್, 220ಗೆಲ್ಲ ಕೊಡೋಕ್ಕಾಗಲ್ಲ. ಇನ್ನೆಷ್ಟ್ರಿ ಕೊಡ್ಬೇಕು ನಿಮಗೆ? ಎಕ್ಸ್ಕ್ಯೂಸ್ ಮಿ ಮ್ಯಾಮ್. I said get out. Don't irritate me. ಮ್ಯಾಮ್, 20% ಕಮಿಷನ್ನ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಮ್ಯಾಮ್. ಇಲ್ಲೇ ಸ್ಪಾಟಲ್ಲೇ 20% ಪ್ರಾಫಿಟ್ನ ನಾನು ಮಾಡ್ಕೊಡ್ತೀನಿ. ಡೆಮೋ ಮಾಡ್ಬೋದಾ ಮ್ಯಾಮ್? ಬಿಸ್ನೆಸ್ ಮಾಡೋದು ಹೇಗೆ ಅಂತ ನನಗೆ ಹೇಳ್ಕೊಡ್ತಿದ್ಯಾ? ಅಯ್ಯಯ್ಯೋ, ಇಲ್ಲ ಮ್ಯಾಮ್, ವಿಷಯ ಅದಲ್ಲ. 20% ಪ್ರಾಫಿಟ್ ಡೆಮೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೇಗೆ? ಈಗ ಹೂವನ್ನ ಮಾರ್ಕೆಟಲ್ಲಿ ಖರೀದಿ ಮಾಡಿದ್ರೆ 150 ರೂಪಾಯಿಗೆ ಸಿಗುತ್ತೆ.
ಅದೇ ಹೂವನ್ನ ನೀವೇ ಹೋಗಿ ತಗೊಂಬಂದ್ರೆ ಗಾಡಿ ಖರ್ಚೆಲ್ಲ ಸೇರಿ 180 ರೂಪಾಯಿ ಆಗುತ್ತೆ. ನಾವ್ಯಾಕೆ ಅದನ್ನೆಲ್ಲ ಮಾಡಬೇಕು? ಅದಕ್ಕೆ ಅಂತ ಸಬ್ ಕಾಂಟ್ರಾಕ್ಟರ್ಸ್ ಇದಾರಲ್ಲ. ಕರೆಕ್ಟ್. ನೀವು 180 ರೂಪಾಯಿಗೆ ಸಿಗೋ ಹೂವನ್ನ 220 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದೀರಾ. 40 ರೂಪಾಯಿ ಕೂತಲ್ಲೇ ಕಳ್ಕೊತಿದ್ದೀರಲ್ಲ ಮ್ಯಾಮ್. ಕಾಂಟ್ರಾಕ್ಟ್ ನನಗೆ ಕೊಡಿ, 180 ರೂಪಾಯಿಗೆನೆ ನಾನು ತಂದು ಕೊಡ್ತೀನಿ. ನಾನೆಷ್ಟು ಲಾಭ ಮಾಡ್ಕೋತೀನೋ ಅದು ನನಗೆ ಬಿಟ್ಟಿದ್ದು. ಮ್ಯಾಮ್, ಕಾಂಟ್ರಾಕ್ಟ್ ಸಿಕ್ಕಿಲ್ಲ ಅಂತ ಹಟ್ಟಕ್ಕೆ ಬಿದ್ದು ತಲೆ ಎಲ್ಲ ಮಾತಾಡ್ಬೇಡ. ಇಲ್ಲಿರೋ ವೆಂಡರು ನನಗಿಂತ ಮುಂಚೆಯಿಂದ ಬಿಸ್ನೆಸ್ ಅಲ್ಲಿರೋರು. ಇಬ್ರು ಎಕ್ಸ್ಪೀರಿಯನ್ಸ್ ಇರೋರು ಮುಂದೆ ನಿಂತ್ಕೊಂಡು ನಮಗೆ ಚಾಲೆಂಜ್ ಮಾಡ್ತಿದ್ಯಾ? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ಸರಿ, ನಾನು ಚಾಲೆಂಜ್ ಮಾಡ್ತೀನಿ. ನನಗೆ ಬೇಕಾಗಿರೋ ಅಷ್ಟು ಬಲ್ಕ್ ಆರ್ಡರ್ ನಾಳೆ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನೀನು ತಂದ್ಕೊಟ್ರೆ ನಿನ್ನ ಕಾಂಟ್ರಾಕ್ಟ್ ಬಗ್ಗೆ ಯೋಚನೆ ಮಾಡ್ತೀನಿ. ಅಡ್ವಾನ್ಸ್ ಕೊಡಲ್ಲ. ನೀನು ಹೂ ತಗೊಂಬ. ನಾಳೆ ಬೆಳಗ್ಗೆ 9 ಗಂಟೆಗೆ ಈವೆಂಟ್ ಲೊಕೇಶನ್ಗೆ ಇಲ್ಲಿಂದ ಟ್ರಕ್ ಹೊರಡುತ್ತೆ. ಅಷ್ಟರೊಳಗಡೆ ನೀನು ಹೂ ತಂದ್ರೆ, ನೀನು ತಂದಿದ್ದ ಹೂ ನನಗಿಷ್ಟ ಆದ್ರೆ ಐ ಥಿಂಕ್ ಅಬೌಟ್ ಯು. ಓಕೆ ಮ್ಯಾಮ್, ನಾಳೆ ಬೆಳಗ್ಗೆ 9 ಗಂಟೆಗೆ ಬರ್ತೀನಿ. ವೇಟ್, ಇನ್ನೂ ಇದೆ. ಅಕಸ್ಮಾತ್ ನಾಳೆ ಬೆಳಗ್ಗೆ ಈ ಕೆಲಸ ಆಗಿಲ್ಲ ಅಂದ್ರೆ ನನಗ್ ಬೇಕಾಗಿರೋ ಹೂವು ನನಗ್ ಬೇಕಾಗಿರೋ ಬೆಲೆನಲ್ಲಿ ಸಿಕ್ಕಿಲ್ಲ ಅಂತ ಅರ್ಥ. ಮತ್ತೆ ನಾನು ಬೇರೆ ಕಡೆಯಿಂದ ಹೂ ತರಿಸ್ಕೋಬೇಕಾಗತ್ತೆ. ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಆ ತಪ್ಪಿಗೆ ನಿನಗೆ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಈ ಚಾಂದಿನಿ ಟೈಮ್ ವೇಸ್ಟ್ ಮಾಡಿದ ಹುಡುಗಿಗೆ ಮತ್ತೆ ಎಲ್ಲೂ ಕಾಂಟ್ರಾಕ್ಟ್ ಸಿಗದೇ ಇರೋ ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ನಾಳೆ ಬೆಳಿಗ್ಗೆ 9 ಗಂಟೆ. ಡೋಂಟ್ ಫರ್ಗೆಟ್. ಮೂರೊತ್ತು ಕೂತ್ಕೊಂಡು ಜೂಜಾಡ್ತೀಯಲ್ಲ, ತಗೊಂಡಿರೋ ಸಾಲ ವಾಪಸ್ ಕೊಡಕ್ಕಾಗಲ್ವಾ? ಏನ ಜೂಜಾಡ್ತೀನ? ನಾನು ಜೂಜ್ಕೋರನ? ಹಲೋ, ಇದೇ ವಾಟಾರದಲ್ಲಿ ಇತ್ಕೊಂಡು ಒಂದಲ್ಲ ಒಂದಿನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೇನೆ. ಇಡೀ ಇಂದ್ರಪ್ರಸ್ಥ ವಟಾರ ಒಡ್ಸಿ ಅಮರಾವತಿ ಕಟ್ಬಿಡ್ತೀನಿ. ಆಯ್ತಾಯ್ತು, ಕಟ್ಟುವಂತೆ. ಕಟ್ಟಾದ್ಮೇಲೆ ಈ ದುರಾಂಕಾರ ತೋರ್ಸು. ಸದ್ಯಕ್ಕೆ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟು. ಜೇಬಲ್ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಎಷ್ಟು ಮಾತಾಡ್ತಾ ಇದೆಯಲ್ಲ, ಎಷ್ಟು ಸೊಕ್ಕೋ ನಿನಗೆ? ಇಂಥವೆಲ್ಲ ಮಾತಾಡ್ಬೇಡ ನೀನು. ನಿನಗೇನ್ ದುಡ್ಡು ಬೇಕು ತಾನೆ? ಬಾಯಿ ಬಡ್ಕಬೇಡ. ನಿನ್ ದುಡ್ಡು ನಿನಗೆ ಕೊಡ್ತೀನಿ. ಹಿಂಗೆಲ್ಲ ಬಂದು ಗಲಾಟೆ ಮಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂದ್ರೆ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಬಿಡ್ಬೇಕು. ಕಟ್ಟಿದ್ಯಾ ನೀನು? ಸಾಲ ವಾಪಸ್ ಕೊಡಕ್ ಯೋಗ್ಯತೆ ಇಲ್ಲಿದ್ರು ಈ ದೌಲತ್ಗೇನ್ ಕಡಿಮೆ ಇಲ್ಲ ನೀನು. ನಾಳೆ ದುಡ್ಡು ಕೊಡ್ದಲೇ ಇರೋ, ನಿನ್ ಜನ್ಮ ಜಾಲಾಡ್ತೀನಿ. ಏನ್ ಎಲ್ರು ಹಂಗ್ ನೋಡ್ತಾ ಇದ್ದೀರಾ? ನಿಮ್ಗೂ ಸಾಲ ಬೇಕಾ? ಕೊಡಿಸ್ಲಾ? ನಿಂಗೇನಾದ್ರೂ ಸಾಲ ಬೇಕಾ? ಸರ್ 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 ಐಮ್ ಸಾರಿ ಸರ್, ಪ್ಲೀಸ್ ಸರ್, ಇದೊಂದ್ಸರಿ ಅವಕಾಶ ಕೊಡಿ ಸರ್, ಪ್ಲೀಸ್ ಸರ್, ಐಮ್ ಸಾರಿ ಸರ್. ಮುಚ್ಚಪಾಯಿನ ರವೇನ ರವ ಅಂತ ನನಗೆ ಬುದ್ಧಿ ಹೇಳ್ತೀಯ? ಇನ್ನೊಂದ್ಕಿತ ಈ ಕಡೆ ಕಾಲ್ ಹಾಕ್ತಿರೆ ಸೊಂಟ ಮುರಿದು ಹಾಕ್ತೀನಿ. ನನ್ನ ಮುಖ ತೋರಿಸ್ಬಿಡ ನಡೆ. ಯಾರೇ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡ. ನಿಂತ್ಕೋ. ಕೆಲಸ ಚೆನ್ನಾಗಾಯ್ತಾ? ಎಷ್ಟು ಕೊಡ್ತಾರಂತೆ ಸಂಬಳ? ನಾಳೆ ಹೇಳ್ತಾರಂತೆ. ನೀನ್ ಮಾಡೋ ಕೆಲ್ಸಕ್ಕೆ ಒಂದು 12,000 ಕೊಡಬಹುದು. ಮನೆಗೆ 8,000 ಕೊಡ್ಲೇಬೇಕು. ಮೊದಲೇ ಹೇಳಿದ್ರೆ ಮರೆಯೋಗಿಲ್ಲ. ಸರಿ, ಇವಾಗ ಅರ್ಜೆಂಟಾಗಿ 15,000 ಬೇಕು.
ಏನ್ ಹಂಗ್ ನೋಡ್ತಾ ಇದೀಯಾ? ದುಡಿತೀನಿ ಅಂತ ಹೇಳಿದ್ ನೀನೇ ಅಲ್ವಾ? ನೀನು ನಮ್ಮ ಅಕ್ಕನ ಮಗನ ಮದುವೆ ಆಗಿದ್ರೆ ಇಷ್ಟೊತ್ತು ಕಂತೆನ ಎಣಿಸ್ಬೋದಾಗಿತ್ತು. ನೀನು ಸುಖವಾಗಿರ್ತಾ ಇದ್ದೆ, ನಾನು ಸುಖವಾಗಿರ್ತಾ ಇದ್ದೆ. ನಿನ್ನಿಂದಾಗಿ ನಾನು ಬಡತನ ಅನುಭವಿಸ್ತಾ ಇದ್ದೀನಿ. ಹೋಗು, ದುಡ್ಡು ತಗೋಬಾ, ಹೋಗು. ನಿಂತ ಜಾಗದಲ್ಲಿ 15,000 ದುಡ್ಡು ತಂದ್ಕೊಡು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ ಮಹೇಶ್ ಸರ್? ರಾಮ, ಏ ರೇವತಿ ಬರ ಇಲ್ಲಿ. ಇವಳ ಹತ್ರ ದುಡ್ಡಿದೆ, ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೋ ಮಾತು ಕೊಟ್ಟಿದ್ದೀನಿ. ನನ್ನ ಮರ್ಯಾದೆ ಪ್ರಶ್ನೆ. ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ. ಜಪ್ಪಯ್ಯ ಅಂದ್ರೂ ನನ್ನ ಹತ್ರ ದುಡ್ಡಿಲ್ಲ. ನೀವು ಕೇಳ್ದಾಗೆಲ್ಲ ನಾನು ಎಲ್ಲಿಂದ ದುಡ್ಡು ತಂದ್ಕೊಡ್ಲಿ? ಎಲ್ಲಿಂದಾದ್ರೂ ತಗೊಂಡ್ ಬಾ. ಕೈ ಕೆಲಸ ಸಿಕ್ಕಿದೆ ಅಂತ ನನಗೇ ಎದುರುತ್ತರ ಕೊಡ್ತೀಯಾ? ರೇವತಿ, ನಿನ್ನ ಮಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಸು. ಏನ್ರಿ ಇದು? ನಾನು ಯಾರಿಗೆ ಏನ್ ಹೇಳ್ಕೊಡ್ಲಿ? ನೀವ್ ಹೀಗ್ ದಿನ ದುಡ್ಡು ಕೇಳಿದ್ರೆ ಪಾಪ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಏನ್ ಅಮ್ಮ ಮಗಳಿಬ್ರು ಒಂದಾಗ್ಬಿಟ್ಟಿದ್ದೀರಾ? ಗಂಡಂಗ್ ಸಪೋರ್ಟ್ ಮಾಡು ಅಂದ್ರೆ ಮಗಳು ವಹಿಸ್ಕೊಂಡು ಮಾತಾಡ್ತೇನೆ. ನಾನು ಏನ್ರಿ ವಹಿಸ್ಕೊಂಡು ಬಂದೆ? ಪಾಪ ಅವಳ ಹತ್ರ ದುಡ್ಡಿಲ್ಲ ಅಂತ ಹೇಳ್ದೆ. ನಿಮ್ಗೇನ್ ಕೆಟ್ಟದ್ ಮಾತಾಡ್ದೆ? ಓಹೋ, ಇನ್ನೇನ್ ಮಾತಾಡ್ಬೇಕಾಯ್ತು ನೀನು? ಮಗಳ ಮುಂದನೆ ಗಂಡನ ಮರ್ಯಾದೆ ತೆಗೆದ್ಬಿಟ್ಟಲ್ಲ, ಇನ್ನೇನ್ ಬೇಕು ಹೇಳು? ಒಂದು ಗಂಡಸಿಗೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ವಿಷಯ ಇಲ್ಲೇವರೆಗೂ ಬಂದೋಯ್ತು. ಆಯ್ತು ಬಿಡು, ನಂಗೆಲ್ಲ ಗೊತ್ತಾಯ್ತು. ನೀವಿಬ್ರೇ ಚೆನ್ನಾಗಿರಿ, ಬಂದ ಇರಿ. ಮೊದಲು ನನಗಿಷ್ಟ ಆಗಿರೋದು ಕುಡಿತೀನಿ. ಜಗತ್ತಲ್ಲಿ ಹೆಂಡತಿ ಜೊತೆಗಿಲ್ಲ ಅಂದ್ರೂ ಸಮಾಧಾನ ಕೊಡೋದು ಇದೆ ಅಲ್ವಾ?